ಡೆವಿಲ್ ಸಿನಿಮಾ ರಿಲೀಸ್ ದರ್ಶನ್ಗೆ ಸಿಕ್ತು ಟಿವಿ ಭಾಗ್ಯ. ಜೈಲಿನಲ್ಲಿ ನಟ ದರ್ಶನ್ ಇದ್ದ ಬ್ಯಾರಕ್ಗೆ ಟಿವಿ ಅಳವಡಿಕೆ. ಕೋರ್ಟ್ ಆದೇಶದಂತೆ ಬ್ಯಾರಕ್ನಲ್ಲಿ ಟಿವಿಯನ್ನ ಅಳವಡಿಸಿದ ಸಿಬ್ಬಂದಿ. ಇವತ್ತು ಮಧ್ಯಾಹ್ನ ದರ್ಶನ್ ಬ್ಯಾರಕ್ಗೆ ಟಿವಿ ಅಳವಡಿಕೆ ಆಗಿದೆ. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ಸಿಕ್ಕಿರೋದು ಟಿವಿ. ಡೆವಿಲ್ ಸಿನಿಮಾದ ರೆಸ್ಪಾನ್ಸ್ ನೋಡುವುದಕ್ಕೆ ದರ್ಶನ್ ಈಗ ಈಸಿ ಆಗುತ್ತೆ. ಕೇಳ್ತಾ ಇದ್ರು ಟಿವಿ ಬೇಕು ಅಂತ, ಸೊ ಇದಕ್ಕೆ ಸಿಕ್ಕಿದೆ. ಟಿವಿ ಜೊತೆಗೆ CCTV ಕೂಡ ಅಳವಡಿಸುವಂಥ ಪ್ರಕ್ರಿಯೆ ಆಗ್ತಾ ಇರುವಂಥದ್ದು. ಬಹುದಿನಗಳ ಬೇಡಿಕೆ ಅವ್ರದ್ದು, ಟೈಮ್ ಕಳೆಯೋದಕ್ಕಾಗಲ್ಲ, ಸೊ ಟಿವಿ ಬೇಕೇ ಬೇಕು ಅಂತ ಕೇಳ್ಕೊಳ್ತಾ ಇದ್ರು. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರೆಸ್ಪಾನ್ಸ್ ಹೆಂಗಿದೆ ಅನ್ನೋದು ಟಿವಿಲಿ ಬಂದೇ ಬರುತ್ತೆ. ಸೊ ಅದನ್ನು ನೋಡಬೇಕಲ್ಲ, ಜನ ಹೆಂಗೆ ಸ್ಪಂದಿಸ್ತಾ ಇದ್ದಾರೆ, ಸಿನಿಮಾಗೆ ಒಳ್ಳೆ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆಯಾ, ಸಿನಿಮಾ ಹಿಟ್ ಆಗ್ತಾ ಇದೆಯಾ, ಏನು ಎತ್ತ, ಇದನ್ನೆಲ್ಲ ನೋಡೋದಕ್ಕೆ ಎಷ್ಟೇ ಆದರೂ ಸಿನಿಮಾ ಮಂದಿ, ಸಿನಿಮಾನೇ ಜೀವನ. ತಮ್ಮದೇ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಹೊರಗಿಲ್ಲ ಅಂತ ಅಂದಾಗ ಟಿವಿನೂ ಇಲ್ಲ, ಹೊರಗೂ ಇಲ್ಲ, ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಹಜವಾಗಿ ಒಂದು ಆತಂಕ, ಆಮೇಲೆ ಆ ದುಃಖ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಬಟ್ ಈಗ ಒಂಚೂರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ರಿಲೀಫ್ ಆದಂಗೆ ಆಗಿದೆ ಟಿವಿ ಸಿಕ್ಕಿರೋದ್ರಿಂದ. ನಾಳೆ ಎಲ್ಲ ಟಿವಿ ನೋಡಬಹುದು. ನೋಡಿ ಹೆಂಗಿದೆ ರೆಸ್ಪಾನ್ಸು, ಹೆಂಗೆ ಮುಗಿ ಬೀಳ್ತಾ ಇದ್ದಾರೆ ಜನ ಫಿಲಮನ್ನು ನೋಡೋದಕ್ಕೆ, ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಸಿನಿಮಾ ನೋಡಿ ಇಷ್ಟ ಆಯಿತಾ, ತನ್ನ ಫ್ಯಾನ್ಸ್ ಏನು ಅಂತಾರೆ, ಇದನ್ನೆಲ್ಲ ಟಿ ವಿಯಲ್ಲಿ ನೋಡೋ ಭಾಗ್ಯ ಸಿಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಬಹಳ ದಿನಗಳ ಬೇಡಿಕೆ ಟಿವಿ ಬೇಕು ಅಂತ, ಫೈನಲಿ ಇದೀಗ ಅವರ ಸಿನಿಮಾ ರಿಲೀಸ್ ಹಿಂದಿನ ದಿನ ಸಿಕ್ಕಿದೆ. ಸೊ ಯಾವ ರೀತಿಯಾಗಿ ಕುತೂಹಲ ಅನ್ನೋದು ಅವರ ಅಭಿಮಾನಿಗಳಿಗೂ ಇದೆ, ಮತ್ತು ದರ್ಶನ್ಗೆ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗ್ದಂಗೆ ಆಗಿದೆ. ನೀತಿ, ದರ್ಶನ್ ಇಷ್ಟು ದಿನಗಳ ಕಾಲ ಜೈಲಿನ ಇಟ್ಕೊಂಡು ಏನೆಲ್ಲ ಬೇಕು ಅಂತ ಫೈಟ್ ಮಾಡಿದ್ರು, ಏನ್ ಸಿಕ್ತೋ ಬಿಡ್ತಾ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅದ್ರ ಬಗ್ಗೆ ತೃಪ್ತಿ ಇದೆಯೋ ಇಲ್ಲ. ಇವತ್ತು ಬಹುತೇಕ ಟಿವಿ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ನ್ಯಾಯಾಲಯ ಕೂಡ ಸೂಚನೆ ಕೊಟ್ಟಿತ್ತು. ಅವರ ಬ್ಯಾರಕ್ಕೆ ಟಿವಿಯನ್ನ ಕೊಡಿ, ಅದ್ರ ಜೊತೆಗೆ CC ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಿ ಅದ್ರ ಜೊತೆಗೆ ಅಂತ. ಇಂದು ಮಧ್ಯಾಹ್ನದ ವೇಳೆಗೆ ಏನೋ ಈಗಾಗಲೇ ದರ್ಶನ್ ಇರುವಂತ ಬ್ಯಾರಕ್ ಏನಿದೆ ಅವ್ರಿಗೆ ಟಿವಿಯನ್ನ ಅಳವಡಿಕೆಯನ್ನ ಮಾಡ್ತಾ ಇರುವಂತದ್ದು. ಟಿವಿಯನ್ನ ಅಳವಡಿಕೆ ಮಾಡಿದ ಬೆನ್ನಲ್ಲೇ ಇವತ್ತು ತಡರಾತ್ರಿ ಅವರ ಸಿನಿಮಾ ಅಂದ್ರೆ 11ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಇರುವಂತದ್ದು. ಹೀಗಾಗಿ ಅವರು ಸಿನಿಮಾದ ಬಗ್ಗೆ ಏನೆಲ್ಲ ಆಗ್ತಿದೆ, ಏನ್ ಹೋಗ್ತಿದೆ, ಎಲ್ಲಾ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳಿಕ್ಕೆ ದರ್ಶನ್ಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಕೂಡ ಟಿವಿ ಇರ್ಲಿಲ್ಲ, ಹೊರ ಜಗತ್ತಲ್ಲಿ ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ತನ್ನ ಸಿನಿಮಾ ರಿಲೀಸ್ ಆಗ್ತದೆ, ಆತನೇ ನಾಯಕ ನಟ, ಆ ಸಿನಿಮಾ ಬಗ್ಗೆ ಏನ್ ಒಪಿನಿಯನ್ ಇದೆ ಹೊರಗಡೆ, ಯಾರು ಎಷ್ಟೇ ರಿಪೋರ್ಟ್ ಅನ್ನ ಕೊಟ್ಟರು, ಬಾಯಲ್ಲಿ ಹೋಗಿ ಹೇಳಿ ಬಂದ್ರು ಕೂಡ ಕಣ್ಣಾರೆ ನೋಡೋದಿದೆಯಲ್ಲ, ಅದು ನಿಜಕ್ಕೂ ಅವ್ರಿಗೆ ಒಂದಿಷ್ಟು ಪಾಸಿಟಿವ್ ಇದು ಕೊಡುತ್ತೆ. ಇಷ್ಟು ದಿನಗಳ ಕಾಲ ಟಿವಿ ಇಲ್ಲದೆ ಒದ್ದಾಡ್ತಾ ಇದ್ದಂತ ದರ್ಶನ್ಗೆ ಇವತ್ತು ಟಿವಿ ಬಗ್ಗೆ ಸಿಕ್ಕಿರುವಂತದ್ದು. ಮಧ್ಯಾಹ್ನದ ವೇಳೆಗೆ ಟಿವಿಯನ್ನ ಕೊಟ್ಟಿದ್ದಾರೆ. ಇನ್ನ ದರ್ಶನ್ ತನ್ನ ಅಭಿಮಾನಿಗಳಿರ್ಬೋದು ಮತ್ತು ಸಿನಿಮಾ ಬಗ್ಗೆ ಮಾಧ್ಯಮಗಳಲ್ಲಿ ಏನೆಲ್ಲ ಸುದ್ದಿಗಳು ಬಿತ್ತರ ಆಗ್ತಿದೆ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಈಗಾಗಲೇ ಸಿನಿಮಾ ಗೆಲ್ಬೇಕು ಅಂತೇಳಿ ಅವರ ಪತ್ನಿಯ ಮುಖಾಂತರ ತನ್ನ ಸೆಲೆಬ್ರಿಟಿಗಳು ಕೂಡ ಮೊನ್ನೆ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ಗೆ ಕೊನೆಗೂ ಕೋರ್ಟ್ ಆದೇಶದಂತೆ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆ ಮಾಡಿಕೊಟ್ಟು ಟಿವಿ ಬಗ್ಗೆ ಸಿಕ್ಕಿರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.